ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ಫಸ್ಟ್ ಟೈಮ್ ಐಕ್ಯಗೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಬಂದಮೇಲೆ ಎಷ್ಟು ತಿಂಗಳಾಯಿತು ನಾವು ಬಂದು? 5.5 ತಿಂಗಳಾಯಿತು. ಬೆಂಗಳೂರಲ್ಲಿ ಮನೆ ಪಕ್ಕದಲ್ಲೇ ಐಕ್ಯ ಇದೆ. ಅಲ್ಲಿ ಮಾತಾಡ್ತಿದ್ರೆ ಅಲ್ಲಿ ಐಕ್ಯಗೆ ಹೋಗಿ ಸಾಮಾನು ತೊಗೊಂಬರ್ತಿದ್ವಿ. ಬಟ್ ಇವತ್ತು ಫಸ್ಟ್ ಟೈಮ್ ಇಲ್ಲಿ 5.5 months ಆದಮೇಲೆ ಫಸ್ಟ್ ಟೈಮ್ ಹೋಗಿ ನೋಡ್ಕೊಂಬರೋಣ, ಏನಾದರೂ ಮನೆಗೆ ಬೇಕಾಗಿರೋಂಥ ವಸ್ತುಗಳು ಏನಾರ ಸಿಕ್ಕತ್ತಾ ಅಂತ ಹೇಳಿ ಹೊರಡ್ತಿದ್ದೀವಿ. ಆ್ಯಂಡ್ ಇನ್ನೇನು ಬಸ್ ಬಂತು, ಬನ್ನಿ ಹೋಗ್ಬಿಟ್ಟು ಬರೋಣ. ನೋಡ್ಬೋದು, ಇವಾಗ ಬಸ್ ಬಂತು. ಬಸ್ಸಿಂದ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ಸ್ಟೇಷನ್ ಏನು ಅಷ್ಟು ದೂರ ಇಲ್ಲ, ಈವನ್ ಅದು ಕೂಡ ಅಷ್ಟೇ ವಾಕಬಲ್ ಹೋಗ್ಬೋದು. ಆದರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 15-20 minutes ಆಗುತ್ತೆ ವಾಕಲ್ಲಿ ಹೋದರೆ. ಬಟ್ ಬಸ್ಸಲ್ಲಿ ಹೋದರೆ 5 ನಿಮಿಷದಲ್ಲಿ ಮುಟ್ಬಿಡ್ತೀವಿ. ಜಸ್ಟ್ 2 ಸ್ಟಾಪ್ ಇರುತ್ತೆ. ಆ್ಯಂಡ್ ಟ್ರೈನಲ್ಲಿ ನಾವು 2 ಟ್ರೈನ್ನ ಚೇಂಜ್ ಮಾಡಬೇಕಾಗುತ್ತೆ. ಇದು ರೋಡ್ಸ್ ಅಂತ ಒಂದು ಪ್ಲೇಸ್ ಇದೆ, ಆ ಪ್ಲೇಸ್ಗೆ ಹೋಗ್ತಾ ಇರೋದು. ಆ್ಯಂಡ್ ಇಲ್ಲಿ ಐಕ್ಯ 3-4 ಬ್ರಾಂಚಸ್ ಇದೆ. ಇವಾಗ ಬೆಂಗಳೂರಲ್ಲಿ ಹೇಗೆ ಈ ಸ್ಟಾರ್ ಬಜಾರು ಮತ್ತು ಈ ಥರದ್ದು ಸೂಪರ್ ಮಾರ್ಕೆಟ್ಸ್ ಎಲ್ಲ ಹೇಗೆ ಮಲ್ಟಿಪಲ್ ಬ್ರಾಂಚಸ್ ಇರುತ್ತೋ, ಅದೇ ಥರ ಇಲ್ಲಿ ಐಕ್ಯ ಕೂಡ 3-4 ಬ್ರಾಂಚಸ್ ಇದೆ. ಆ್ಯಂಡ್ ನಮ್ಮ ಮನೆಯಿಂದ ಈಕ್ವಲ್ ಡಿಸ್ಟೆನ್ಸಲ್ಲಿ 2 ಐಕ್ಯ ಇತ್ತು. ಆದರೆ ಈ ರೋಡ್ಸ್ದೇನಿದೆ ಸ್ವಲ್ಪ ಕನ್ವೀನಿಯೆಂಟ್ ಆಗಿದೆ, ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ತುಂಬಾ ಕನ್ವೀನಿಯೆಂಟ್ ಆಗಿದೆ. ಹಾಗಾಗಿ ಇದನ್ನು ಚೂಸ್ ಮಾಡಿ ನಾವು ಇವಾಗ ಹೋಗ್ತಾ ಇದ್ದೀವಿ. ಏನಂತಾರೆ, ರೋಡ್ಸ್ ಅಂತ ಹೇಳ್ಬಿಟ್ಟಿದ್ದು ಪ್ಲೇಸು. ಇಲ್ಲಿ ಪ್ಲೇಸಿಗೆ ಬಂದು 2 ಟ್ರೈನ್ ಚೇಂಜ್ ಮಾಡಬೇಕಿತ್ತು. ಬಸ್ಸು ಟ್ರೈನು ಎಲ್ಲ ಚೇಂಜ್ ಮಾಡಿ ಇವಾಗ ಇಲ್ಲಿ ಬಂದಿದ್ದೀವಿ. ಏನ್ಮಾ, ಇನ್ನು ಇಲ್ಲಿಂದ ಒಂದು 550 ಮೀಟರ್ ನಡ್ಕೊಂಡು ಹೋಗಬೇಕು ಅಂತ ತೋರಿಸ್ತಾ ಇದೆ. ಆ್ಯಂಡ್ ಅದಕ್ಕೂ ಮುಂಚೆ ಹಸುವಾಗ್ತಿದೆ, ತುಂಬ ಹಸುವಾಗ್ತಿದೆ. ಏನೋ ತಿನ್ಕೊಂಡು ಹೋಗೋಣ ಅಂತ ಇಲ್ಲಿ ನೋಡಿದ್ರೆ ಮೆಗ್ಡಿ ಇದೆ. ಸೊ ಏನೋ ತಿನ್ಕೊಂಡು ಹೋಗೋಣ ಅಂತ, ಬನ್ನಿ ತಿನ್ಕೊಂಡು ಹೋಗೋಣ. ಸೊ ಟ್ರೈನ್ ಸ್ಟೇಷನಿಂದ ಹೊರಗಡೆ ಬಂದ ತಕ್ಷಣವೇ ಒಂದು ಮಾಲ್ ಇದೆ, ನೋಡ್ಬೋದು ಇಲ್ಲಿ ಸೆಂಟ್ರಲ್ ಅಂತ ಹೇಳಿಬಿಟ್ಟು, ರೋಡ್ಸ್ ಸೆಂಟ್ರಲ್ ಅಂತ. ಎಂಟ್ರಿನಲ್ಲೇ ಮೆಕ್ಡೊನಾಲ್ಡ್ಸ್ ಇದೆ, ನೋಡ್ಬೋದು. ಇವಾಗ ಮೆಗ್ಡಿ ಕಾಣುತ್ತೆ, ಆದರೂ ಬೇರೆ ಏನಾನ ಇದೆಯಾ ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಬರೋಣ, ಒಂಚೂರು ಎಕ್ಸ್ಪ್ಲೋರ್ ಮಾಡೋಣ ಅಂತ ಒಳಗಡೆ ಹೊರಟ್ವಿ. ಬಟ್ ಇಲ್ಲಿ ನೋಡಿದ್ರೆ ಜಾಸ್ತಿ ಜಾಪನೀಸ್ ಮತ್ತು ಚೈನೀಸ್ ರೆಸ್ಟೋರೆಂಟ್ಸೇ. ಹಾಗೆ ಜನಗಳು ಅಷ್ಟೇ, ನೋಡಿದಾಗೆ ಜಾಸ್ತಿ ಚೈನೀಸ್ ಮತ್ತು ಜಾಪನೀಸೇ ಕಾಣಿಸ್ತಾ ಇದ್ರು. ಇಲ್ಲಿ ಕೂಡ ಹಾಗೇ, ಈಗ ಬೆಂಗಳೂರಲ್ಲಿ ಹೇಗೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಸ್ಟೇಟವ್ರು ಇರ್ತಾರೋ, ಲೈಕ್ ತಮಿಳ್ನಾಡು ಜನಗಳು ಒಂದು ಕಡೆ ಆದರೆ ತೆಲುಗುದವ್ರು ಮಾರತಳ್ಳಿ ಕಡೆ, ಆ ಥರ ಡಿಫ್ರೆಂಟ್ ಪ್ಲೇಸಸಲ್ಲಿ ಹೇಗೆ ಬೇರೆ ಬೇರೆ ಸ್ಟೇಟವ್ರು ಇರ್ತಾರೋ ಅದೇ ಥರ ಇಲ್ಲಿ ಕೂಡ ಅಷ್ಟೇ. ಇಲ್ಲಿ ಸಬರ್ಬ್ಸ್ ಅಂತ ಕರೀತಾರೆ. ಕೆಲವೊಂದು ಸಬರ್ಬ್ನಲ್ಲಿ ಬೇರೆ ಬೇರೆ ಥರ ಜನಗಳಿದ್ದಾರೆ. ಆ್ಯಂಡ್ ಇಲ್ಲಿ ಜಾಸ್ತಿ ಇಮಿಗ್ರೆಂಟ್ಸೇ ಜಾಸ್ತಿ. ಸಿಡ್ನಿನಲ್ಲಿ ತುಂಬ 50% ಹೊರದೇಶದವರೇ ಇರೋದು. ಆ್ಯಂಡ್ ಇಂಡಿಯನ್ಸ್ ಒಂದಿಷ್ಟು ಏರಿಯಾದಲ್ಲಿದ್ದರೆ, ಈ ಕಡೆ ಎಲ್ಲ ಸ್ವಲ್ಪ ಚೈನೀಸ್ ಆ್ಯಂಡ್ ಜಾಪನೀಸ್ ಎಲ್ಲ ಇದ್ದಾರೆ. ಆ್ಯಂಡ್ ರಿಯಲ್ ಆಸೀಸ್ ಅಂದರೆ ಆಸ್ಟ್ರೇಲಿಯನ್ಸ್ನ ಆಸೀಸ್ ಅಂತ ಕರೀತಾರೆ. ರಿಯಲ್ ಆಸೀಸ್ ಬಂದುಬಿಟ್ಟು ಅವರಾಗಿಂದ ನಾರ್ತ್ ಸಿಡ್ನಿ ಮತ್ತು ಸಿಟಿ ಸೆಂಟ್ರಲ್ ಕಡೆಯಿಂದ ಸ್ವಲ್ಪ ಆ ಕಡೆ ಇರ್ತಾರೆ. ಸೊ ಇಲ್ಲಿ ನಮಗೆ ಏನೂ ಅಷ್ಟು ಕಾಣಿಸ್ಲಿಲ್ಲ. ನೋಡಿದಾಗೆ ನೀವು ಡಕ್ಕೆಲ್ಲ ನೋಡಿದ್ರಿ, ಅವೆಲ್ಲ ನಮಗೆ ಔಟ್ ಆಫ್ ದಿ ಸಬ್ಜೆಕ್ಟ್. ಸೊ ಇವಾಗ ಮೆಗ್ಡಿಗೆ ವಾಪಸ್ ಬಂದು ಇಲ್ಲೊಂದಿಷ್ಟು ಚಿಕನ್ ಬರ್ಗರ್ ಮತ್ತು ಫ್ರೆಂಚ್ ಫ್ರೈಸ್ ಎಲ್ಲ ತೊಗೊಂಡು ತಿಂದ್ಕೊಂಡು ಇನ್ನೇನು ಹೊರಡ್ತೀವಿ. ವೆರಿ ಪ್ರಿಟಿ. ತಿಂದುಕೊಂಡು ಹೊರಡ್ತಾ ಇದ್ದೀವಿ. ಒಂದು ಕಡೆಯಿಂದ ಬಿಸಿಲು ಚೆನ್ನಾಗಿ ಎಳೆ ಬಿಸಿಲಿದೆ, ಅದು ಬಿಟ್ಟರೆ ಚಳಿ, ಸಿಕ್ಕಾಪಟ್ಟೆ ಚಳಿ ಇದೆ. ನೋಡಿ, ಇವಳಿಗೆ ಮಾತ್ರ ಚಳಿ ಆಗ್ತಲ್ಲ, ಜಾಕೆಟ್ ತೆಗೆದು ಇಟ್ಟಿದ್ದಾಳೆ. ಆ್ಯಂಡ್ ಹೊರಟಿದ್ದೀವಿ. ಇನ್ನೊಂದು 300 ಮೀಟ್ರಲ್ಲಿ ಐಕ್ಯ ಇದೆ. ಆ್ಯಂಡ್ ಹೆಂಗೆ ಅಂದರೆ ಎಳೆ ಬಿಸಿಲು ಚೆನ್ನಾಗಿದೆ, ಬಿಸಿಲು ಜೊತೆಗೆ ಚಳಿ, ತಣ್ಣ ಗಾಳಿ ಹೊಡಿತಾ ಇದೆ. ಇವತ್ತು ಸಿಕ್ಕಾಪಟ್ಟೆ ಗಾಳಿ ಇದೆ ಅಲ್ಲ, ಬಿಸಿಲು ಗಾಳಿ ಮಾತ್ರ ಸಖತ್ ಗಾಳಿ ಇದೆ. ಆ್ಯಂಡ್ ಚಳಿ ಕೂಡ ಮೇ ಬಿ ಇಲ್ಲಿ ಇವಾಗ ನೋಡಿದ್ವಿ ಒಂದು 100 ಮೀಟ್ರಲ್ಲಿ ಇದಿದೆ ಸಮುದ್ರದ ನೀರು. ಹೋಗ್ತಾ ಟೈಮ್ ಆದರೆ ನೋಡ್ಕೊಂಡು ಹೋಗೋಣ, ತೋರಿಸ್ತೀನಿ ನಿಮಗೆ. ಐಕ್ಯ ಬಂದು 9 ಗಂಟೆವರೆಗೂ ಇದೆ, ರಾತ್ರಿ 9 ಗಂಟೆವರೆಗೂ ಓಪನ್ ಇದೆ. ಸೊ ಇವಾಗ ಟೈಮ್ ಬಂದು ಒಂದು 3:15 ಆಯಿತು. ಅದೇ 3:15. ನೋಡೋಣ ಎಷ್ಟು ದೊಡ್ಡದಿದೆ, ಏನಿದೆ, ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಮಾಲ್ವರೆಗೂ ಬಂದ್ವಿ. ನಾವು ಬೆಂಗಳೂರಲ್ಲಿ ಹೇಗೆ ಒಂದು ಸಪ್ರೇಟಾಗಿ ಐಕ್ಯದೇ ಒಂದು ಪ್ಲೇಸ್ ಇದೆಯೋ ಆ ಥರ ಇರುತ್ತೆ ಅಂದ್ಕೊಂಡು ಹುಡುಕ್ತಾ ಇದ್ವಿ. ಏನಕ್ಕೆ ಅಂದರೆ ನಮ್ಗೆ ಗೊತ್ತಾಗ್ತಾನೆ ಇರಲಿಲ್ಲ. ಇಲ್ಲಿ ರೈಟ್ ಅಂತ ತೋರಿಸ್ತದೆ, ಅಲ್ಲಿ ನೋಡಿದ್ರೆ ಮಾಲ್ ಇದೆ. ನಾವು ಹುಡುಕಿ ಸಾಕಾಗಿ ಸರಿ ಅಂದ್ಬಿಟ್ಟು ಮಾಲ್ ಒಳಗಡೆ ಹೋದರೆ ಮಾಲ್ ಒಳಗಡೆ ಐಕ್ಯ ಇದೆ ಇಲ್ಲಿ.
ಎಲ್ಲಿದೆ ಅಂತ ಗೊತ್ತಿಲ್ಲ, ಒಟ್ಟು ಅರೈವ್ಡ್ ಅಂತ ತೋರಿಸ್ತದೆ. ಐಕ್ಯಾನೇ ಹಾಕಿರೋದಪ್ಪ, ಎಲ್ಲಿದೆ ಅಂತ ಗೊತ್ತಿಲ್ಲ, ಅರೈವ್ಡ್ ಅಂತ ತೋರಿಸ್ತದೆ. ಮೇ ಬಿ ಆ ಕಡೆ ಇದೆ ಅನ್ಸುತ್ತೆ. ಆ್ಯಂಡ್ ಇಲ್ಲಿ ಈ ಕಡೆ ನೀರಿದೆ ಆಯ್ತಾ, ಅವರು ಅತಲು ನದಿ ಅಂತ ಹೇಳ್ತಿದ್ದಾರೆ, ನಾನು ಸಮುದ್ರ ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಯಾರು ಸರಿ ಅಂತ. ಇಲ್ಲೆಲ್ಲ ಬಸ್ಸುಗಳಂತರ ಡಿಫ್ರೆಂಟ್ ಆಗಿದೆ. ಇಲ್ಲಿ ಜಾಸ್ತಿ ಇದು ಇದಲ್ಲ, ಚೈನೀಸ್ ಕೊರಿಯನ್ ಜಾಸ್ತಿ ಶಾಪುಗಳೆಲ್ಲ, ಜನನೂ ಅವರೇ ಇದ್ದಾರೆ ಜಾಸ್ತಿ. ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀಜನ್ ಜನಗಳು. ಸೊ ನೋಡ್ಬೋದು ಇವಾಗ ಈ ಬೋರ್ಡ್ ನೋಡಿದ್ರೆ ಗೊತ್ತಾಗುತ್ತೆ, ಲುಕ್ಸ್ ಲೈಕ್ ಚೈನೀಸ್ ಬಟ್ ನಾಟ್ ಶೋರ್ ಏನು ಅಂತ ಗೊತ್ತಿಲ್ಲ. ಸೊ ಫೈನಲಿ ಇಲ್ಲಿ ಒಳಗಡೆ ಬಂದಾಗ ಇಲ್ಲಿ ಗೊತ್ತಾಯಿತು, ಇದು ಮಾಲ್ ಒಳಗಡೆ ಇದು ಐಕ್ಯ ಅಂತ ಹೇಳ್ಬಿಟ್ಟು. ಆಗಲೇ ಹೇಳಿದಾಗೆ ಬೆಂಗಳೂರಲ್ಲಿರುವಂಥ ಐಕ್ಯ ಥರ ದೊಡ್ಡದಾಗಿಲ್ಲ ಇದು. ಅದು ಬೆಂಗಳೂರಲ್ಲಿರುವಂಥ ಐಕ್ಯ ಸೂಪರ್ ಡೂಪರ್ ಬಿಗ್ ಅಂತ ಹೇಳ್ತೀನಿ, ಸಿಕ್ಕಾಪಟ್ಟೆ ದೊಡ್ಡದು. ಬಟ್ ಇಲ್ಲಿ ಈ ಮಾಲ್ ಒಳಗಡೆ ಇರುವಂಥ ಸ್ಟೋರ್ಸ್ ಅಥವಾ ಶಾಪ್ಗಳೆಲ್ಲ ಹೇಗಿರುತ್ತೋ ಸ್ಮಾಲಾಗಿ, ಅಷ್ಟು ಸ್ಮಾಲಾಗಿ ಕೂಡ ಇಲ್ಲ. ಒಂದು ಮೀಡಿಯಮ್ ರೇಂಜಲ್ಲಿ ಒಂದು ದೊಡ್ಡದಾಗೇ ಇದೆ, ಬಟ್ ಬೆಂಗಳೂರು ಅಷ್ಟು ದೊಡ್ಡದಾಗಿಲ್ಲ. ಸೊ ಇವಾಗ ಫೈನಲಿ ಐಕ್ಯ ನೋಡಿದ್ವಿ. ನೋಡಿದ ತಕ್ಷಣ ಸಿಯು ರಿಯಾಕ್ಷನ್ಸ್ ನೋಡಿ, ಎಷ್ಟು ಓಡೋಗ್ಬಿಟ್ಟು ಪಾಪ ಅವಳಿಗೆ ಬೆಂಗಳೂರೇ ಅನ್ಕೊಂಡ್ಬಿಡ್ತಾಳೆ. Where in India? Australia, India. Acha. India. What? Australia, India. Australia, India anta? Australia. Ha. ಯಾರು ಹೇಳಿದ್ದು ಇಂಡಿಯಾ ಅಂತ? ಐಕ್ಯ ನೋಡ್ಬಿಟ್ಟು ಇಂಡಿಯಾ ಅನ್ಕೊಂಡ್ಬಿಟ್ಟಿದ್ದಾಳೆ. Is it? ಓಕೆ, ಅಲ್ಲ ಎಲ್ಲಿರ್ಬೇಕು ಇಷ್ಟ ನಿಂಗೆ? ಎಲ್ಲಿರಕ್ಕೆ ಇಷ್ಟ? ಓಕೆ, ಹಾಂ, ಓಕೆ. ಓಕೆ, ಚಲೋ. ಏನಾಯ್ತು? ಹಾಂ, ಓಕೆ. ಆಸ್ಟ್ರೇಲಿಯಾ ಇಂಡಿಯಾ ಅನ್ನೋದು. ಓಕೆ, ಓಕೆ. ವಾಟ್ ದಿಸ್ ಇಸ್ ಅವರ್ ಕಂಟ್ರಿ ಆ್ಯಂಡ್ ದಿಸ್ ಇಸ್ ಹಾಲಿಡೇ, ಹೌದಾ? ಹಾಂ, ಓಕೆ. ಜೋರಾಗಿ ಹೇಳು. This is in the city right there. And we have to find a way to go out from this IKEA. It's hard to, but we have to do it easily right there. Or right there. I don't know if we have to go right there. ಸೊ ಅವಳ ಎಕ್ಸೈಟ್ಮೆಂಟ್ ನೋಡಿ ಎಷ್ಟು ಖುಷಿಯಾಗಿಬಿಟ್ಲು ಅಂದರೆ, ಆ್ಯಂಡ್ ಸ್ಟಾಪ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ಅವಳಿಗಂತೂ ಫುಲ್ಲು ಬೆಂಗಳೂರು ನೆನಪಾಗ್ಬಿಟ್ಟಿದೆ. ಮನೆಗೆ ಹೋಗಬೇಕು ಆ್ಯಂಡ್ ಅಪಾರ್ಟ್ಮೆಂಟ್ಗೆ ಹೋಗಬೇಕು ಅಂತೆಲ್ಲ ಹೇಳ್ತಾ ಇದ್ಲು. ಆ್ಯಂಡ್ ಸಿಕ್ಕಾಪಟ್ಟೆ ಇನ್ನು ಇಲ್ಲಿ ದಾರಿ ಹುಡ್ಕೋಬೇಕು ನಾವು, ಇದ್ರ ಪಕ್ಕದಲ್ಲೇ ಇರುತ್ತೆ, ಎಲ್ಲಿದೆ ಮನೆ ಅಂತೆಲ್ಲ ಕೇಳ್ತಾ ಇದ್ಲು. ಓಕೆ, ಐ ವಿಲ್ ಮೇಕ್ ವಿಡಿಯೋ. ಕಮ್ ಹಿಯರ್. ಪಾಪ ಇಂಡಿಯಾ ನೆನಪಾಗ್ಬಿಟ್ಟಿದೆ, ಬೆಂಗಳೂರು ನೆನಪಾಗ್ಬಿಟ್ಟಿದೆ ಅವಳಿಗೆ. ಮನೆ ಹತ್ರ ಇತ್ತಲ್ಲ, ಇಲ್ಲಿ ಹೇಳ್ತಿದ್ದಾಳೆ, ಇಲ್ಲಿ ಏನೋ ಅಟ್ಯಾಚ್ ಆಗಿರೋಂಥ ಇಂಡಿಯಾ ಅಂತ, ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಅಟ್ಯಾಚ್ ಆಗಿದೆ ಅಂತೆ. ಆ್ಯಂಡ್ ಪಕ್ಕದಲ್ಲೇ ಪ್ರೆಸ್ಟೀಜ್ ಜಿಂದಾಲ್ ಸಿಟಿನೂ ಕಾಣ್ತಾ ಇದೆ ಅಂತೆ ನನ್ನ ಮಗುಗೆ. ಪಾಪ ಬಾ ಕಂದ, ಬಾ ಕಂದ. ಓಕೆ, ವಿ ಕ್ಯಾನ್ ಟೇಕ್ ವಿಡಿಯೋ. ಸೊ ನೋಡ್ಬೋದು ಇವಾಗ ಐಕ್ಯ ಒಳಗಡೆ ಬಂದ್ವಿ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ನೀವು ನೋಡೋಕ್ಕೂ ಮುಂಚೆನೇ ಹೇಳ್ತಾ ಇದ್ದೀನಿ, ಬೆಂಗಳೂರ್ದು ಐಕ್ಯ ಯಾವ ಥರ ಇದೆಯೋ ಸೇಮ್ ಅದೇ ಥರ ಇದೆ. ಅಷ್ಟು ಡಿಫ್ರೆನ್ಸ್ ಅನ್ಸೋದಿಲ್ಲ, ಎಲ್ಲೋ ಒಂದು 10% ಡಿಫ್ರೆನ್ಸ್ ಆದರೆ ಹೆಚ್ಚು. ನೋಡ್ಬೋದು ಇವಾಗ ಕಿಡ್ಸ್ ಮೀಲು, ಫುಡ್ಡು ಪ್ರತಿಯೊಂದು ಸೇಮ್ ಇದೆ ಆಯಿತಾ, ಏನು ಡಿಫ್ರೆನ್ಸ್ ಇಲ್ಲ. ಎಂಟ್ರಿ ಆಗಿದ ತಕ್ಷಣ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಯಾರನ್ನ ನನ್ನ ಹಳೆ ವೀಡಿಯೋಸ್ ನೋಡಿಲ್ಲ ಅಂತಂದರೆ ಇವಾಗ ಅಂದ್ಕೊಳ್ತಾರೆ ಬೆಂಗಳೂರಲ್ಲೇ ಇದ್ಕೊಂಡು ಆಸ್ಟ್ರೇಲಿಯಾ ಅಂತ ಹಾಕಿದ್ದಾಳೆ ಅಂತ. ಆ್ಯಕ್ಚುಲಿ ಇದು ಆಸ್ಟ್ರೇಲಿಯಾ ಸಿಡ್ನಿಯ ಐಕ್ಯಾನೇ.
ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಲ್ಲ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಕೆಲವೊಂದು ವಸ್ತುಗಳು ಮೇ ಬಿ ಹೊಸದಾಗಿ ಎಡಿಷನ್ ಆಗಿರ್ಬೋದು ಅಥವಾ ಸ್ವಲ್ಪ ಎಲ್ಲೋ ಒಂದು 10% ಡಿಫ್ರೆನ್ಸ್ ಕಾಣಿಸಿದ್ರೆ ಹೆಚ್ಚು ನಿಮಗೆ. ಆ್ಯಂಡ್ ಅದರ ಜೊತೆಯಲ್ಲಿ ಪ್ರೈಸಸ್ ಕೂಡ ನಿಮಗೆ ತೋರಿಸ್ತೀನಿ ಯಾವ ಥರ ಡಿಫ್ರೆನ್ಸ್ ಇದೆ ಅಂತ ಹೇಳಿಬಿಟ್ಟು. ಅದರಲ್ಲೂ ನನಗೆ ಯಾವುದೇ ರೀತಿಯಾದಂಥ ಡಿಫ್ರೆನ್ಸ್ ಕಾಣಿಸಿಲ್ಲ. ಇನ್ಫ್ಯಾಕ್ಟ್ ಇಲ್ಲಿ ಪ್ರೈಸಸ್ ಕಂಪೇರ್ ಮಾಡಿದ್ರೆ ಬೇರೆ ಕಡೆಗೆ ಕಂಪೇರ್ ಮಾಡಿದ್ರೆ ಐಕೆ ಆಸ್ ಅ ಚೀಪೆಸ್ಟ್ ಮಾಲ್ ಅಂತ ಹೇಳ್ಬೋದು, ಚೀಪೆಸ್ಟ್ ಪ್ಲೇಸ್ ಈ ಸಾಮಾನೆಲ್ಲ ಬೈ ಮಾಡೋದಕ್ಕೆ. ಅಂದರೆ ಇಲ್ಲಿನ ಪ್ರಕಾರ ಇಲ್ಲಿನ ಬೇರೆ ವಸ್ತುಗಳ ಪ್ರೈಸ್ಗೆ ಕಂಪೇರ್ ಮಾಡಿದ್ರೆ ಆ್ಯಂಡ್ ಇಲ್ಲಿನ ಇನ್ಕಮ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿನ ಪ್ರೈಸಸ್ ತುಂಬಾ ಕಮ್ಮಿ. ಬಟ್ ಇಂಡಿಯಾದಲ್ಲಿ ನಾವು ಬೇರೆ ವಸ್ತುಗಳು ಕಂಪೇರ್ ಮಾಡಿದಾಗ ನಮಗೆ ಅದು ಜಾಸ್ತಿಯಾಗಿ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ಇಲ್ಲಿ ಒಂದು ಕಾಫಿಗೆ ಏನಿಲ್ಲ ಅಂದ್ರೂ $4 ಮಿನಿಮಮ್ ಇರುತ್ತೆ, $4 to $6, ಓಕೆನಾ. ಅದು ಒಂದು $300 ಲೆಕ್ಕ ಆಗುತ್ತೆ ಅಂದ್ಕೊಳ್ಳಿ. ಆದರೆ ಇಂಡಿಯಾದಲ್ಲಿ ನಮಗೆ $10-15 ಒಂದು ಕಾಫಿ ಸಿಕ್ಕತ್ತೆ. ಸೊ ಅಲ್ಲಿ ಡಿಫ್ರೆನ್ಸ್ ಆಗುತ್ತಲ್ವ, ಹ್ಯೂಜ್ ಡಿಫ್ರೆನ್ಸ್ ಆಗುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ನಮ್ಮ ಇದೇನು ಒಂದು ಬೆಡ್ಶೀಟ್ ಏನಿದೆ ನಾನು ಇಂಡಿಯಾದಲ್ಲಿ ತೊಗೊಂಡು ಬಂದಿದ್ದೆ, ಅದೊಂದು ಸ್ವಲ್ಪ ಆಫರ್ ಮೇಲೆ ತೊಗೊಂಡು ಬಂದಿದ್ದೆ. ಇಲ್ಲಿ ನೋಡಿದ್ರೆ ಸೇಮ್ ಪ್ರೈಸ್ ಎಷ್ಟಿತ್ತು ನಾವು INR ಅಲ್ಲಿ ಕಂಪೇರ್ ಮಾಡಿದ್ರೆ ಅಂದರೆ ಕನ್ವರ್ಟ್ ಮಾಡಿದ್ರೆ ಎಕ್ಸಾಕ್ಟ್ ಸೇಮ್ ಪ್ರೈಸ್ ಇಲ್ಲಿದೆ. ಅಕಸ್ಮಾತ್ ಯಾರನ್ನ ಇಲ್ಲಿ ಆಸ್ಟ್ರೇಲಿಯಾಗೆ ಮೂವ್ ಆಗಬೇಕು ಅಂತ ಏನನ್ನ ನೀವು ಪ್ಲ್ಯಾನ್ ಮಾಡ್ತಿದ್ರೆ ಒಂದ್ಸಲ ಐಕೆಯಾಗೆ ಹೋಗಿ ಬನ್ನಿ. ಅಲ್ಲಿರೋವಂಥ ಎಲ್ಲ ವಸ್ತುಗಳು ನಿಮಗೆ ಇಲ್ಲಿ ಸಿಕ್ಕತ್ತೆ. ಅಲ್ಲಿಂದ ಇಂಡಿಯಾದಿಂದ ಹೊತ್ಕೊಂಬರೋ ಅಂಥ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಅಗೇನ್ ಹೇಳ್ದಾಗೆ ಪ್ರೈಸಸ್ ಕೂಡ ಅಷ್ಟೇ ಬೇರೆ ವಸ್ತುಗಳಿಗೆ ಬೇರೆ ಕಡೆ ಕಂಪೇರ್ ಮಾಡಿದಾಗ ನಿಮ್ಗೆ ಇಲ್ಲಿ ಕಮ್ಮಿಗೆ ಸಿಕ್ಕತ್ತೆ. ಅದು ಇಲ್ಲಿ ಏನು ಸಿಕ್ಕಲ್ವೋ ಆ ವಸ್ತುಗಳನ್ನು ಮಾತ್ರ ನೀವು ಇಂಡಿಯಾದಿಂದ ತೊಗೊಂಡು ಬರ್ಬೋದು, ಓಕೆನಾ. ಆ್ಯಂಡ್ ಇಲ್ಲಿ ನೋಡ್ಬೋದು ಇವಾಗ TV ಯೂನಿಟ್ಸ್ ಆಗಿರ್ಬೋದು ಆ್ಯಂಡ್ ಈ ಗ್ಲಾಸಸ್ ಆಗಿರ್ಬೋದು, ಏನಾದರೂ ಡಿಫ್ರೆನ್ಸ್ ಇದೆಯಾ? ಎಲ್ಲ ಸೇಮ್ ಇದೆ, ಏನಂದರೆ ಏನೂ ಡಿಫ್ರೆನ್ಸ್ ಇಲ್ಲ. ಇನ್ಫ್ಯಾಕ್ಟ್ ಕ್ವಾಲಿಟಿನಲ್ಲೂ ಡಿಫ್ರೆನ್ಸ್ ಇಲ್ಲ. ಎಷ್ಟೊಂದು ನಾವು ಅಂದ್ಕೊಳ್ತೀವಿ ಓಕೆ ಅಲ್ಲಿಂದ ಲೋಕಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ಅಲ್ಲಿಂದ ಲೋಕಲ್ ಮ್ಯಾನುಫ್ಯಾಕ್ಚರ್ ಕೂಡ ಕೆಲವೊಂದಿಷ್ಟು ಮಾಡ್ತಾರೆ. ಏನಕ್ಕೆ ಅಂದರೆ ನೀವು ಅಬ್ಸರ್ವ್ ಮಾಡಿದರೆ ಶುರುನಲ್ಲಿ ಯಾರನ್ನ ಹೋಗಿದ್ರೆ ಅಲ್ಲಿ ಲೋಕಲ್ ವೆಂಡರ್ಸ್ ಜೊತೆಗೆ ಈ ಥರ ಅವರು ಟೈಅಪ್ ಕೂಡ ಮಾಡ್ಕೊಳ್ತಾ ಇದ್ರು. ಅದರ್ ದನ್ ದ್ಯಾಟ್ ಮೋಸ್ಟ್ ಆಫ್ ದಿ ಥಿಂಗ್ಸ್ ಈ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಸೇಮೇನೇ ಇದೆ. ಇಲ್ಲಿ ನೀವು ನೋಡ್ಬೋದು, ನೀವು ಸ್ಟಾರ್ಟಿಂಗಲ್ಲಿ ನೋಡಿದ ಹಾಗೆ ಲಿವಿಂಗ್ ರೂಮ್ ಎಲ್ಲನೂ ಸೆಟಪ್ ಮಾಡಿಟ್ಟಿದ್ರು ಆ್ಯಂಡ್ ಇಲ್ಲಿ ಕಿಚನ್ ಎಲ್ಲನೂ ಸೆಟಪ್ ಮಾಡಿಟ್ಟಿದ್ದಾರೆ. ಹಾಗೆ ನಾನು ನಿಮಗೆ ಹಳೆ ವಿಡಿಯೋಗಳಲ್ಲೆಲ್ಲ ಹೇಳಿದ್ನೋ ಎಲ್ಲೋ ಗೊತ್ತಿಲ್ಲ, ಇಲ್ಲಿ ಇಂಡಿಯನ್ಸ್ ತುಂಬ ಅಂದರೆ ತುಂಬಾ ಇದ್ದಾರೆ, ತುಂಬ ಜಾಸ್ತಿನೇ ಇದ್ದಾರೆ ಅಂತಲೇ ಹೇಳ್ಬೋದು. ಇವನ್ ಆಫೀಸಲ್ಲಿ ಕೂಡ ಅಷ್ಟೇ 30 to 40% ಬರೀ ಇಂಡಿಯನ್ಸೇ ಇದ್ದಾರೆ. ಇಲ್ಲಿ ನಿಮಗೆ ಈಕ್ವಲ್ ಆಗಿ ಫಾರಿನರ್ಸ್ ಕಾಣಿಸ್ತಾರೆ. ನಾವೇ ಫಾರಿನರ್ ಇಲ್ಲಿ, ಬಟ್ ಸ್ಟಿಲ್ ನಿಮಗೆ ಅರ್ಥ ಆಗೋ ಥರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಬೇರೆ ದೇಶದವರು ಅಥವಾ ಇಲ್ಲಿನವರು ಸ್ವಲ್ಪ ಕಮ್ಮಿನೇ ಕಾಣಿಸ್ತಾರೆ. ಅಫ್ಕೋರ್ಸ್ ಇಲ್ಲಿ ಜನ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಸಿಡ್ನಿ ಈಸ್ ಸಮಥಿಂಗ್ ಇಟ್ಸ್ ಅ ಕೈಂಡ್ ಆಫ್ IT ಹಬ್ ಅಂತ ನೋಡಿದಾಗ ಸೊ ಬೇರೆ ಕಡೆಯಿಂದ ಬಂದಿರೋರು ಸ್ವಲ್ಪ ಇಲ್ಲೇ ಜಾಸ್ತಿ ಕಾಣಿಸ್ತಾರೆ. ನೋಡ್ಬೋದು ಇವಾಗ ಫ್ರಿಜ್ ನಾನು ಇದರಲ್ಲಿ ನೋಡಿಲ್ಲ, ಐಕ್ಯಾನಲ್ಲಿ ಫ್ರಿಜ್ ನೋಡಿರಲಿಲ್ಲ, ಬಟ್ ಇಲ್ಲಿ ಫ್ರಿಜ್ ಇತ್ತು. ಆ್ಯಂಡ್ ಸಿಯು ನಿಮಗೆ ತೋರಿಸ್ತಾಳೆ. ಅದ್ರ ಜೊತೆನಲ್ಲಿ ನಿಮಗೆ ಒಂದು ಹಾಗೆ ಅಂದಾಜಲ್ಲಿ ಒಂದು ಪ್ರೈಸ್ ಹೇಳ್ತಾ ಬರ್ತೀನಿ. ಅಲ್ಲೊಂದು ಮಿನಿ ಫ್ರಿಜ್ ಇದೆ ನೋಡಿ, $200 ಥರ ಇದೆ. ಅದೇನಿಲ್ಲ ಅಂದರೆ ಒಂದು 11,000 ಆ ಥರ ಆಗುತ್ತೆ. ಆ್ಯಂಡ್ ಇದು ಡಬಲ್ ಡೋರ್ ಫ್ರಿಜ್ಜು. ಇದು ಸ್ವಲ್ಪ ಒಂದು 50,000 ರೇಟ್ ಆ ಥರ ಆಗುತ್ತೆ. $1,000 ಇದೆ, ಒಂದು 50,000 to 55,000. ಆ್ಯಂಡ್ ಇದ್ರ ಪಕ್ಕದ ಬಂದುಬಿಟ್ಟು ಒಂದು $2,000 ಏನೋ ಇದೆ. ಅದು ಬಂದು 1,00,000 ಆ ಥರ ಆಗುತ್ತೆ. 1,00,000ದಿಂದ 1,10,000. ಏನಕ್ಕೆ ಅಂದರೆ ಡಾಲರ್ಸ್ ಪ್ರೈಸ್ ಸ್ವಲ್ಪ ವೇರಿ ಆಗ್ತಾ ಇರುತ್ತೆ. ಬಟ್ 1,00,000 ಅಂತೂ ಆಗಲ್ಲ, ಯಾಕಂದರೆ $50 ಅಂದರೆ 1,00,000 ಆಗುತ್ತೆ. ಇವಾಗ ತುಂಬ ದಿನದಿಂದ ನಾನು ನೋಡಿದಾಗೆ 55 ರೇಂಜಲ್ಲೇ ಇದೆ ಡಾಲರ್ಸ್ ಪ್ರೈಸ್ ಮಾತ್ರ. ಆ್ಯಂಡ್ ಹೇಳ್ದಾಗೆ ಈ ಫ್ರಿಜ್ ಮಾತ್ರ ನಾನು ಐಕ್ಯಾನಲ್ಲಿ ನೋಡಿಲ್ಲ. ಅಕಸ್ಮಾತ್ ಇವಾಗ ಏನಾದರೂ ಹೊಸದಾಗಿ ಎಡಿಷನ್ ಹಾಕಿದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ, ಅಕಸ್ಮಾತ್ ಯಾರನ್ನ ರೀಸೆಂಟಾಗಿ ಬೆಂಗಳೂರು ಐಕ್ಯಾ ನೋಡಿದರೆ. ಆ್ಯಂಡ್ ಇವಾಗ ಇಲ್ಲಿ ಬೆಡ್ ಸೆಕ್ಷನ್ಗೆ ಬಂದ್ವಿ. ನೀವು ನೋಡಿದ್ರಂತೂ ಶಾಕ್ ಆಗಿಬಿಡ್ತೀರಾ. ಇಲ್ಲಿರೋ ಅಂಥ ಈ ಬೆಡ್ ಸ್ಪ್ರೆಡ್ಸ್ ಆಗಿರ್ಬೋದು ಆ್ಯಂಡ್ ಡುವೆ ಕವರ್ಸ್ ಆಗಿರ್ಬೋದು, ನನ್ನ ಹಳೆಯ ವೀಡಿಯೋಸೇ ನೋಡಿ ಸಾಕು. ಜಸ್ಟ್ 6 months ಬ್ಯಾಕ್ ನಮ್ಮ ರೂಮ್ಗೆ ನಾನು ಎಷ್ಟೊಂದು ಡುವೆ ಎಲ್ಲ ನೋಡೋಕ್ಕೆ ಹೋದಾಗ ಯಾವುದ್ಯಾವ್ದಿತ್ತೋ ಅದೇ ಇದ್ದಾವೆ. ಪ್ರಿಂಟ್ಸ್ ಕೂಡ ಅಷ್ಟೇ ಎಷ್ಟು ಸೇಮ್ ಇದೆ ಅಂತ ಹೇಳಿದ್ರೆ ನೋಡಿದ ತಕ್ಷಣ ಒಂಥರ ಎಲ್ಲೋ ಸಿಯುಗೆ ಹೆಂಗೆ ಫೀಲ್ ಆಯಿತು, ಬೆಂಗಳೂರಿಗೆ ಬಂದಂಗೆ ಫೀಲ್ ಆಯಿತು. ಆ್ಯಂಡ್ ಇದು ನೋಡ್ಬೋದು ಇವಾಗ ಬ್ಲ್ಯಾಕ್ ಕಲರ್ದೇನಿದೆ ಎಕ್ಸಾಕ್ಟ್ ಸೇಮ್ ನಾನು ಇಂಡಿಯಾದಲ್ಲಿ ತೊಗೊಂಬಂದಿರೋದು. ಆ್ಯಂಡ್ ಇಲ್ಲಿ ಸ್ವಲ್ಪ ಎಷ್ಟು 5,000 ಒಂದು 500 ಅಥವಾ 6,000 ಹತ್ರ ಅಂದ್ಕೊಳ್ಳಿ, ಅಷ್ಟು ಪ್ರೈಸ್ ಇದೆ. ಬಟ್ ನಮಗೆ 50% ಆಫರಲ್ಲೇನೋ ತೊಗೊಂಡು ಬಂದಿದ್ವಿ. ಒಂದೇನೋ ಆಫರ್ ನಡೀತಾ ಇತ್ತು ಅವಾಗ, ಒಂದು 2,500 ಆ ಥರ ಕೊಟ್ಟು ತೊಗೊಂಡು ಬಂದಿದ್ವಿ. ಸೇಮ್ ಇದೆ, ಏನು ಡಿಫ್ರೆನ್ಸ್ ಇಲ್ಲ ಆಯಿತಾ. ಮತ್ತೆ ಸೇಮ್ ಬೆಡ್ಶೀಟ್ ವಿ ಆರ್ ಸೋ ಕನ್ಫ್ಯೂಸ್ ಟು ಬೈ ದಿಸ್ ಒನ್. ಇದು ಸೇಮ್ ಇದೆ.
इंडिया ಏನು कस्टमाइजेशन ಏನಿಲ್ಲ इंडिया के कोई कस्टमाइजेशन नहीं है मतलब कुछ कुछ अलग है येलो 19 हाँ पिंक वाला है ಐ ಥಿಂಕ್ ಇದೆಲ್ಲ ಇಲ್ಲ ಅಲ್ಲ ಇದೆಲ್ಲ ಇರಲಿಲ್ಲ अभी आया हो गया ಆ್ಯಂಡ್ ಇದು ಕೂಡ ಇದೆ ಸೇಮ್ सेम है ये अपने ग्रीन कलर भी है ಇದು ಕೂಡ ಇದೆ ಆ್ಯಂಡ್ ದೀಸ್ ಪಿಲ್ಲೋಸ್ ಆಲ್ಸೋ ಸೇಮ್ ಎಲ್ಲನೂ ಆಲ್ಮೋಸ್ಟ್ ಸೇಮ್ ಸೊ ಇದು ಕೂಡ ಅಷ್ಟೇ ಆ್ಯಂಡ್ ಇದು ಮಾತ್ರ ಇಟ್ಸ್ ವೆರಿ ಕಾಮನ್ ಈ ಆಸ್ಟ್ರೇಲಿಯಾದಲ್ಲಿ ಒಂದು 5 ವರ್ಷ 6 ವರ್ಷದಿಂದ ಯಾರು ಇಂಡಿಯನ್ಸ್ ಇದ್ದಾರಲ್ಲ ಸ್ಪೆಷಲಿ ಈ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ನೋಡಿ ಬೇರೆ ರಾಜ್ಯ ಹೆಸರು ಹೇಳೋದು ಬೇಡ ಸೊ ಅವರೆಲ್ಲ ಹೆಂಗೆ ಅಂದರೆ ಬಂದ ತಕ್ಷಣ ನಾನು ಸ್ಟಾರ್ಟಿಂಗ್ ಬಂದಾಗ ಹೆಂಗೆ ಅನಿಸುತ್ತೆ ನಿಮಗೆ ಫಸ್ಟ್ ಟೈಮ್ ಫಾರಿನ್ ಬಂದಿದ್ದೀರಾ ಹೇಗಿದೆ ಅಂತ ಕೇಳಿದ್ರೆ ನನಗೆ ನಿಜ ಹೇಳ್ತೀನಿ ಬೆಂಗಳೂರಿಂದ ಬಂದಿರೋದ್ರಿಂದ ಇರೋ ನಿಮಿಷ ಯಾವುದೇ ರೀತಿಯಾದ ಡಿಫ್ರೆನ್ಸೇ ಅನಿಸಲ್ಲ ಆ್ಯಂಡ್ ಮೋರೋವರ್ ಒಂದು ನಿಮಿಷ ಇರ್ಮಾ ಓಕೆ ಸಿಯು ಸ್ವಲ್ಪ ಕಾಡ್ಸೋಕ್ಕೆ ಶುರು ಮಾಡಿಬಿಟ್ಲು ಆದರೆ ನನಗೆ ಈ ಪಾಯಿಂಟ್ ಮಾತ್ರ ನಿಮಗೆ ಹೇಳಲೇಬೇಕು ನಾನು ಶುರುನಲ್ಲಿ ಬಂದಾಗ ಹೀಗೆ ಒಂದಿಬ್ಬರು ಕೇಳೋರು ಹೇಗೆ ಅನಿಸುತ್ತೆ ಏನೋ ಹೊರದೇಶಕ್ಕೆ ಬಂದಿದ್ದೀರಾ ಹೇಗಿದೆ ಅಂತ ಹೇಳಿಬಿಟ್ಟು ಆದರೆ ನನಗೆ ಅಷ್ಟು ಡಿಫ್ರೆನ್ಸ್ ಅನ್ನಿಸ್ತಿರ್ಲಿಲ್ಲ ಆವಾಗಲೇ ಹೇಳಿದಾಗೆ ನಾನು ಹೇಳ್ತಿದ್ದೆ ಅವ್ರಿಗೆ ನನಗೇನು ಅಷ್ಟು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ ಅಂತ ಬಟ್ ಅವ್ರಿಗೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಬಟ್ ನಾನು ಅವಾಗ ಹೇಳಿದೆ ಅವ್ರಿಗೆ ಐ ಆಮ್ ಫ್ರಮ್ ಬೆಂಗಳೂರು ಅಂತಂದರೆ ಬ್ಯಾಂಗ್ಳೂರು ಓಕೆ ಒಂದು 5 ಇಯರ್ಸ್ ಬ್ಯಾಕ್ ನಾವು ನೋಡಿದ್ದೀವಿ 10 ಇಯರ್ಸ್ ಬ್ಯಾಕ್ ನೋಡಿದ್ದೀವಿ ಸಿಕ್ಕಾಪಟ್ಟೆ ಡೆವಲಪ್ಡ್ ಹಂಗೆ ಹಿಂಗೆ ಅಂತೆಲ್ಲ ಹೇಳೋರು ಬಟ್ ಇವಾಗಿರೋ ಅಂತ ಬೆಂಗಳೂರು ನೋಡಿಬಿಟ್ರಂತೂ ನಿಜವಾಗ್ಲೂ ತಲೆ ಸುತ್ತು ಬಂದು ಬಿದ್ದೋಗ್ಬಿಡ್ತಾರೆ ಅಷ್ಟು ಡೆವಲಪ್ ಆಗಿದೆ ಎಷ್ಟೊಂದು ಜನಕ್ಕೆ ಗೊತ್ತೋ ಇಲ್ಲೋ ಗೊತ್ತಿಲ್ಲ ಈ ಕೆಂಪೇಗೌಡ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಇಟ್ಸ್ ಗ್ಲೋಬಲಿ ಅಂದರೆ ಈ ಭೂಮಿ ಮೇಲೆ ಇರೋವಂಥ ಏರ್ಪೋರ್ಟ್ಗಳಲ್ಲಿ ನಂಬರ್ 1 ಬೆಸ್ಟ್ ಏರ್ಪೋರ್ಟ್ ಅಂತ ಹೇಳಿಬಿಟ್ಟು 2023ನಲ್ಲಿ ರೆಕಗ್ನೈಸ್ ಆಗಿದೆ ಅಷ್ಟೇ ಅಲ್ದಿರ ಈ ವರ್ಷದಲ್ಲಿ ಅಂದರೆ 2024ರಲ್ಲಿ ಸೌತ್ ಏಷ್ಯಾದಲ್ಲಿ ದಿ ಬೆಸ್ಟ್ ಏರ್ಪೋರ್ಟ್ ಅಂತ ಅದು ರಿಕಗ್ನೈಸ್ ಆಗಿದೆ ಸೊ ಅಷ್ಟೇ ಯಾಕೆ ನಮ್ಮ ದೇಶದಲ್ಲೇ ಎಷ್ಟೊಂದು ಯಂಗ್ಸ್ಟರ್ಸ್ಗೆ ಬೆಂಗಳೂರು ಅಂದರೆ ಒಂದು ಡ್ರೀಮ್ ಸಿಟಿ ಓಕೆನಾ ಯಾರನ್ನ ಈ ಒಂದು ಬ್ಯಾಂಗ್ಳೂರ್ ಡೇಸ್ ಅಂತ ಒಂದು ಮೂವಿ ಇದೆ ನೋಡಿಲ್ಲ ಅಂದರೆ ನೋಡಿ ಓಕೆ ಸೊ ಜಸ್ಟ್ ಹೇಳೋದೇನೆಂದರೆ ಬಿ ಪ್ರೌಡ್ ಅಷ್ಟೇ ಯಾಕೆ ಸೋ ಕಾಲ್ಡ್ ಡೆವಲಪ್ಡ್ ಕಂಟ್ರೀಸ್ ಕೆಲವೊಂದು ಕಂಟ್ರೀಸು ಇನ್ನೂ ಎಷ್ಟು ಬ್ಯಾಕ್ವರ್ಡ್ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ದೇಶದ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಬ್ಯಾಕ್ವರ್ಡ್ ಇದ್ದಾರೆ ನಮ್ಮ ದೇಶದಲ್ಲಿ ಎಷ್ಟೊಂದು ವಿಷಯಗಳಲ್ಲಿ ನಾವು ಮುಂದುವರೆದು ಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು ಓಕೆ ಇವಾಗ ನೋಡ್ಬೋದು ಒಂದಿಷ್ಟು ಹಾಗೆ ತಿನ್ನೋಕ್ಕೆ ತೊಗೊಂಡು ಬಂದ್ವಿ ಕೇಕ್ಸ್ ಮತ್ತು ಇದು ಗಾರ್ಲಿಕ್ ಬ್ರೆಡ್ ಆ ಥರ ಎಲ್ಲ ನಿಜವಾಗ್ಲೂ ಫುಡ್ ಮಾತ್ರ ನಮಗೆ ಇಲ್ಲಿನ ಲೆಕ್ಕಕ್ಕೆ ತುಂಬ ಚೀಪ್ ಅನ್ನಿಸ್ತು ಆ್ಯಂಡ್ ಇಲ್ಲಿ ನೋಡಿ ಲೈಟಿಂಗ್ ಸೆಕ್ಷನ್ ಎಕ್ಸಾಕ್ಟ್ಲಿ ಸೇಮ್ ಐ ಥಿಂಕ್ ಇದನ್ನು ಇನ್ನು ಜಾಸ್ತಿ ನಿಮಗೆ ತೋರಿಸೋದ್ರಲ್ಲಿ ಏನು ಯೂಸ್ ಇಲ್ಲ ಬಿಕಾಸ್ ಬೆಂಗಳೂರಲ್ಲಿ ಏನಿದೆಯೋ ಅದೇ ಇದೆ ಓಕೆನಾ $2 का ले लो ಸಿಯೋ ಸೊ ನೋಡ್ಬೋದು ಇವಾಗ ಬಿಲ್ಲಿಂಗ್ ಸೆಕ್ಷನ್ಗೆ ಬಂದಿದ್ದೀವಿ ಒಂದಿಷ್ಟು ಹಾಗೆ ಸಿಯುಗೆ ಟಾಯ್ಸ್ ಕೂಡ ತೊಗೊಂಡ್ವಿ ಇದು ನೋಡ್ಬೋದು ಜಸ್ಟ್ $2ಗೆ ಅದು ಟಾಯ್ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳ್ಬೋದು $2 ಅಂದರೆ $110 ಈವನ್ ನೀವು ಬೆಂಗಳೂರಲ್ಲಿ ರೋಡ್ ಸೈಡಲ್ಲಿ ತೊಗೊಳ್ತೀವಿ ಅಂದ್ರೂ ಇದೇ ಪ್ರೈಸ್ ಇರುತ್ತೆ ಸೊ ಹಾಗಾಗಿ ಇಲ್ಲಿ ನಮಗೆ ಸಿಕ್ಕಾಪಟ್ಟೆ ಚೀಪ್ ಅನ್ನಿಸ್ತು ಅವಳಿಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಇದನ್ನು ಕೂಡ ತೊಗೊಂಡ್ವಿ ಆ್ಯಂಡ್ ಪಾಂಡ ಮತ್ತು ಒಂದಿಷ್ಟು ಹಾಗೆ ಮನೆಗೆ ಒಂದಿಷ್ಟು ಸಾಮಾನು ತೊಗೊಂಡ್ವಿ ಅದ್ರ ಜೊತೆಯಲ್ಲಿ ಕುಕ್ಕರ್ನ ತೊಗೊಂಡೆ ನಾನು ಕುಕ್ಕರ್ ತುಂಬ ದಿನದಿಂದ ಹುಡುಕ್ತಾ ಇದ್ದೆ ಈ ಇಂಡಿಯನ್ ಸ್ಟೋರ್ಸಲ್ಲೆಲ್ಲನೂ ನೋಡಿದಾಗ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು ಇಲ್ಲಿ 5 ಲೀಟರ್ದು ಸ್ವಲ್ಪ ಪ್ರೈಸ್ ವೈಸ್ ನನಗೆ ಕಮ್ಮಿ ಅನ್ನಿಸ್ತು ಆ್ಯಂಡ್ ಸ್ಟೀಲ್ ಬೇರೆ ಹಾಗಾಗಿ ತೊಗೊಂಡೆ ಆಯ್ಕೆ ಎಲ್ಲ ಮುಗಿಸ್ಕೊಂಡು ಇವಾಗ ಕೆಮಾರ್ಟಿಗೆ ಬಂದಿದ್ದೀವಿ ಕೆಮಾರ್ಟಲ್ಲಿ ನಾನು ಎಷ್ಟೊಂದು ದಿನದಿಂದ ಹುಡುಕ್ತಾ ಇದ್ದೀನಿ ಒಂದು ವಾರ್ಮ್ ಕ್ಲಾತ್ ತೊಗೋಬೇಕು ಅಂದರೆ ಚಳಿಗೆ ಒಂದು ಸ್ವಲ್ಪ ನೈಟ್ ಸೂಟ್ ಥರ ನನಗೆ ಸೈಜೇ ಸಿಗ್ತಾಯಿಲ್ಲ ಆಯಿತಾ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಅದು ಎಷ್ಟು ಹೈಟ್ ಇರ್ತಾರೋ ಎಷ್ಟು ದಪ್ಪ ಇರ್ತಾರೋ ಗೊತ್ತಿಲ್ಲ ನನ್ನಂಥವ್ರು 4 ಜನ ಸೇರ್ಕೋಬೋದು ಅಷ್ಟು ದೊಡ್ಡ ಸೈಜ್ದು ಸಿಗ್ತಾಯಿತ್ತು ನನ್ನ ಸೈಜಿಗೆ ಸಿಗ್ತಾನೇ ಇರಲಿಲ್ಲ Two teddies I bought. ಕಲರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಸಖತ್ತಾಗಿದೆ ಒಂಥರ ನೋಡೋಕ್ಕೆ ಚೆನ್ನಾಗಿದೆ ಪ್ಯಾಕೇಜಿಂಗ್ ಚೆನ್ನಾಗಿದೆ ಇದು ಅಲ್ಲ बिल भी है इसमें रख दो ಏನಕ್ಕೆ ಬಿಲ್ पर व्हाट ये रिइंबर्स कर दो चलो ऐसे बोल मजाक जो You already got a gift. उसका गिफ्ट दिखाना जरा एक सेकंड है 1 निमिष है फादर्स डे के दिन मैं ही गिफ्ट देता फिर what is the gift you gave to daddy father's day के लिए I am only giving
ಸಿಯುಗೆ ಸಿಕ್ಕಾಪಟ್ಟೆ ಜಲಸ್ ಫೀಲ್ ಆಗುತ್ತೆ. ನನಗೆ ಗಿಫ್ಟ್ ಕೊಟ್ಟ ತಕ್ಷಣ ಡ್ಯಾಡಿ ನಂಗೆ ಕೊಡು, ನನಗೆ ಗಿಫ್ಟ್ ಕೊಡು, ನಂಗೆ ಗಿಫ್ಟ್ ಕೊಡು ಅಂತ ಕೇಳ್ತಾ ಇದ್ಲು. ಅವಳಿಗೆ ಏನೇ ಆದ್ರೂ ನನ್ನ ಸ್ವಲ್ಪ ಅತುಲ್ ನಂಗೆ ನಾನು ಹಗ್ ಮಾಡ್ಕೊಂಡ್ರು ಅಷ್ಟೇ ಓಡ್ ಬಂದುಬಿಡ್ತಾಳೆ ಹಂಗೆ ಒಂಥರ ಫುಲ್ಲು ನಮ್ಮಮ್ಮ ನಮ್ಮ ಡ್ಯಾಡಿ ನನಗೆ ಬಿಟ್ಬಿಡು ಅಂತ ಹೇಳ್ಬಿಟ್ಟು. ಸೊ ಇನ್ನೇನು ಆ ಪರ್ಫ್ಯೂಮ್ ನೋಡಿದ್ರಲ್ಲ, ನೋಡೋಕ್ಕಷ್ಟೇ ಚೆನ್ನಾಗಿತ್ತು, ಪರ್ಫ್ಯೂಮ್ಸ್ ಅಷ್ಟು ಚೆನ್ನಾಗಿಲ್ಲ. ಏನೋ ಹಾಗೆ ಅವ್ರಿಗೆ ನನಗೆ ಕೊಡಬೇಕು ಅನಿಸಿ ಹೋಗಿ ತೊಗೊಂಬಂದರು. ಸರಿ ಅಂದ್ಬಿಟ್ಟು ಇನ್ನು ಗಿಫ್ಟ್ ಕೊಡ್ತಿದ್ದಾರೆ ಅಂತ ತೊಗೊಂಡೆ. ಅದ್ರಲ್ಲಿ ಒಂದೆರಡು ಚೆನ್ನಾಗಿದೆ ಅಷ್ಟೇ, ಇನ್ನೆರಡು ಏನೋ ಒಂಥರ ಅಷ್ಟು ಚೆನ್ನಾಗಿರಲಿಲ್ಲ. ಅಫ್ಕೋರ್ಸ್ ಕಮ್ಮಿ ಪ್ರೈಸ್ಗೆ ಅಷ್ಟು ಒಳ್ಳೆ ಪರ್ಫ್ಯೂಮ್ ಸಿಕ್ಕೋದಿಲ್ಲ. ಸೊ ಇನ್ನೇನು ಇವಾಗ ನೋಡ್ಬೋದು ಈ ಕುಕ್ಕರ್ನ ಏನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಅಕಸ್ಮಾತ್ ಇಲ್ಲಿರೋರು ಯಾರನ್ನ ತೊಗೊಳ್ತೀನಿ ಅಂತ ಹೇಳಿದ್ರೆ ಇಟ್ಸ್ ಗುಡ್, ನಾಟ್ ಬ್ಯಾಡ್. ಒಂಥರ ಸ್ಟೀಲ್ದಾಗಿರೋದ್ರಿಂದ ಸ್ವಲ್ಪ ಬೇಸ್ ಎಲ್ಲ ಚೆನ್ನಾಗಿದೆ. ಆದರೆ ಇಂಡಿಯನ್ ಕುಕ್ಕರ್ ಥರ ಇಲ್ಲ. ಇಂಡಿಯನ್ ಕುಕ್ಕರ್ ಆದರೆ ಸ್ವಲ್ಪ ಈ ವಿಷಲ್ ಬರೋದು ಅದೆಲ್ಲ ಚೆನ್ನಾಗಿ ಪ್ರೆಷರ್ ಹಿಡಿಯುತ್ತೆ. ಬಟ್ ಇದರಲ್ಲಿ ನನಗೆ ಟೈಮಿಂಗ್ಸೇ ಗೊತ್ತಾಗ್ತಾಯಿಲ್ಲ. ಬಟ್ ನಾನು ಇದನ್ನು ಜಸ್ಟ್ ಏನಂತಾರೆ ಬಿರಿಯಾನಿ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಅದರ್ವೈಸ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ನನಗೆ ಹೆವಿ ಬೇಸ್ ಇರೋಂಥ ಪಾತ್ರೆ ಬೇಕು ಅಂದಾಗ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಅಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆನಾ? ಬಾಯ್ ಬಾಯ್, ಟೇಕ್ ಕೇರ್.